ನಾನು ಇವತ್ತು ರಾಜಸ್ಥಾನದಲ್ಲಿದ್ದೇನೆ ನೋಡಿ. ಇದೀಗ ಉಮೇದ್ ಅರಮನೆ, ಉಮೇದ್ ಸಿಂಗ್ ಅಂತೇಳಿ ಅವರು ಕಟ್ಟಿಸಿದ ಒಂದು ಅರಮನೆ. ಇದು ಈಗಲೂ ಅವರಲ್ಲಿ ಪ್ರೈವೇಟ್ ಆಗಿ ಉಳ್ಕೊಂಡಿದೆ. ಅಂದರೆ ನಾನು ಈ ಸಲದ ರಾಜಸ್ಥಾನದ ವಿಡಿಯೋದಲ್ಲಿ ನಿಮಗೆ ಸಾಧಾರಣ ನಾನು ಹೋದ ಎಲ್ಲ ರಾಜಸ್ಥಾನದ ಎಲ್ಲ ಪರಿಚಯವನ್ನು ನಿಮ್ಮ ಮುಂದೆ ಇಡಲಿದ್ದೇನೆ. ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಈ ಒಂದು ವಿಡಿಯೋವನ್ನು ನೋಡಿ ಪ್ರೋತ್ಸಾಹಿಸಿ. ನಮಸ್ಕಾರ. ಏರ್ಪೋರ್ಟಲ್ಲಿದ್ದೇವೆ ನಾವೀಗ, ಒಂದಿದ್ದಷ್ಟೇ ರಾಜಸ್ಥಾನಕ್ಕೆ ಈಗ ಬಂದದ್ದು. ಜೋಧ್ಪುರ ದೊಡ್ಡ ಏರ್ಪೋರ್ಟ್ ಅಲ್ಲ, ಹನ್ನೊಂದು ಏರ್ಪೋರ್ಟ್, ಜೋಧ್ಪುರ ಏರ್ಪೋರ್ಟಲ್ಲಿದ್ದೇವೆ ನೋಡಿ. ಈಗ ನೋಡಿ, ಈಗ ರಾಜಸ್ಥಾನದಲ್ಲಿದ್ದೇವೆ ನೋಡಿ. ಇದು ಉಮೇದ್ ಪ್ಯಾಲೇಸ್ ಅಂತೇಳಿ ನೋಡಿ, ಎಲ್ಲ ಮಾರ್ಬಲ್. ಉಮೇದ್ ಪ್ಯಾಲೇಸ್ ಅಂತೇಳಿ ರಾಜಸ್ಥಾನದಲ್ಲಿ. ಒಂಬತ್ತು ಡಿಗ್ರಿ ಚಳಿಯಲ್ಲಿದ್ದೇವೆ ನಾವೀಗ ಇಲ್ಲಿ ರಾಜಸ್ಥಾನ. ಆದರೂ ಸೆಕೆಲ್ಲೇನಿಲ್ಲ ನೋಡಿ. ಇದು ಉಮೇಶ್ ಸಿಂಗ್ ಅಂತೇಳಿ, ಇದು ಉಮೇದ್ ಪ್ಯಾಲೇಸ್ ನೋಡಿ. ಇದು ಈ ಜನ 1922ರಲ್ಲಿ ಶುರು ಮಾಡಿ 1944ಕ್ಕೆ ಇದು ಕಂಪ್ಲೀಟ್ ಆಗಿದೆ ಅಂತೆ ಈ ಅರಮನೆ. ಸುಮಾರು ವರ್ಷ ಆಗಿದೆ ಇದಕ್ಕೆ, ಇದು ಕಂಪ್ಲೀಟ್ ಆಗಲಿಕ್ಕೆ. ಉಮೇದ್ ಪ್ಯಾಲೇಸ್ ಅಂತ ಹೇಳಿದ್ದು. ಈ ಒಂದು ಅರಮನೆಯ ಒಟ್ಟಿನ ಪಕ್ಷಿ ನೋಟ ಈ ರೀತಿ ಇದೆ ನೋಡಿ. ಉಮೇದ್ ಪ್ಯಾಲೇಸಿನ ಪಕ್ಷಿ ನೋಟ ಈ ರೀತಿ ಇದೆ ನೋಡಿ. ಇದು ಟೋಟಲಿ ಈಗಲೂ ರಾಜನ ಆಡಳಿತದಲ್ಲಿ ಪ್ರೈವೇಟ್ ಆಗಿದೆ. ಇದೇನು ಸರ್ಕಾರಕ್ಕೆ ಹಸ್ತಾಂತರವಾಗಿಲ್ಲ ನೋಡಿ. ಇದೀಗ ಇದರಲ್ಲಿ ನೋಡಿ, ಎದುರಿಗೆ ಅಂತ ಉಂಟು. ಇದೀಗ ಕೆಳಗಡೆ ತಾಜ್ ಹೋಟೆಲ್ ಈಗ ಇದರಲ್ಲಿ ನಡೀತಾ ಇದೆ ಪ್ರೈವೇಟ್ ಆಗಿ, ತಾಜ್ ಹೋಟೆಲ್. ಟೋಟಲಿ ಇದು ರಾಜನ ಆಡಳಿತದಲ್ಲಿ ಈಗಲೂ ಇದೆ ಉಮೇದ್ ಪ್ಯಾಲೇಸ್ ನೋಡಿ. ಇದರೊಳಗೆ ಈಗ ಶಾಪಿಂಗ್ ಬೇಕಾದ್ರೂ ಮಾಡ್ಬೋದು ನೋಡಿ. ಮಾಲೆಗಳೆಲ್ಲ ಶಾಪಿಂಗ್ ಮಾಡ್ಬೋದು. ಈಗ ಅರಮನೆ ಒಳಗೆ ಒಂದು ಸೈಡಲ್ಲಿ ಈ ರೀತಿ ವ್ಯವಸ್ಥೆ ಇದೆ ನೋಡಿ, ಶಾಪಿಂಗ್ ಮಾಡ್ಬೋದು ಇದನ್ನು. ನೋಡಿ, ಇದು ವಸ್ತು ಸಂಗ್ರಹಾಲಯ, ಹಳೆ ವಸ್ತು ಸಂಗ್ರಹಾಲಯ. ಈಗಲೂ ಕೂಡ ಇಲ್ಲಿ ರಾಜಾ ಸಿಂಗ್ ಎಂಬಂತಹ ರಾಜನಿದ್ದಾನೆ ಇದರಲ್ಲಿ ಆಡಳಿತದಲ್ಲಿ, ರಾಜಾ ಸಿಂಗ್ ಅಂತೇಳಿ ನೋಡಿ. ಇದು ವಸ್ತು ಸಂಗ್ರಹಾಲಯ. ರಾಜರು ಆ ಕಾಲದಲ್ಲಿ ಉಪಯೋಗಿಸಿದ್ದ ಪರ್ಫ್ಯೂಮ್ಗಳು ನೋಡಿ. ವಿವಿಧ ಬಾಟ್ಲಿಗಳು ನೋಡಿ. ಉಮೇದ್ ಅರಮನೆಯ ಒಂದು ಒಳಗಿನ ಒಂದು ಪ್ರದೇಶ ನೋಡಿ. ನೋಡಿ, ಒಂದು ಸಣ್ಣ ಲೇಕ್
ಲೇಕ್ ನೋಡಿ, ಸಣ್ಣ ಲೇಕ್. ಅದರಲ್ಲಿ ನೋಡಿ ಪಾರಿವಾಳಗಳು ಆಟ ಆಡ್ತಾ ಇದೆ ನೋಡಿ. ನೋಡಿ ಮುದ್ದಾದ ಪಾರಿವಾಳಗಳು ಹೇಗೆ ಆಟ ಆಡ್ತಾ ಇದೆ ನೋಡಿ. ಒಂದು ಲೇಕ್ ನೋಡಿ. ಜಸ್ವಂತ್ ತಡ ಅಂತ ಹೇಳೋ ಒಂದು ದೇವಸ್ಥಾನ ಕಾಣ್ತಾ ಇದೆ ನೋಡಿ ಇಲ್ಲಿ. ಅದರ ಪಕ್ಕದಲ್ಲಿರುವ ಲೇಕ್ ಜಸ್ವಂತ ತಡ ಅಂತೇಳಿ ಒಂದು ಟೆಂಪಲ್ ನೋಡಿ. ಆಮೇಲೆ ಅದು ಹತ್ತಿರದ ತೋರಿಸ್ತೇನೆ. ಇದು ದೂರದ ವ್ಯೂ ಅನ್ನು ಈಗ ನಿಮಗೆ ತೋರಿಸಿದ್ದೇನೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಪಕ್ಕದಲ್ಲಿ ನೋಡಿ ಇದೊಂದು ಹಳೆಯ ಒಂದು ತಾಳವಾದ್ಯದ ನೋಡಿ. ಇದರ ಪದ್ಯ ಯಾವುದು ಅಂತೇಳಿ ನೀವೇ ಹೇಳಿ ನೋಡೋಣ ನನಗೆ ಕಮೆಂಟ್ ಅಲ್ಲಿ ನೋಡಿ. ನೋಡಿ ಅಲ್ಲಿಗೆ ಒಂದು ಡ್ಯಾನ್ಸ್ ಮಾಡುವಂತ ಕಾಣುದಿಲ್ಲ ಈಗ ನೋಡಿ. ರಾವಣ ಹತ್ತ ಅಫ್ಘಾನಂ ರಾಮ್ ಓಕೆ ನೋಡಿ ಮಿತ್ರರೇ. ನೋಡಿ ಈಗ ನಾನು ರಾವಣ ಹತ ಎಂಬ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಬಾರಿಸ್ತಾ ಇದ್ದೇನೆ. ಆಗ ಸರಿ ಬರ್ಲಿಕ್ಕಿಲ್ಲ ನೋಡಿ. ಇವರೊಬ್ರು ಸಿಂಗ್ ನೋಡಿ, ಅವರ ನಾನು ತೆಗ್ದೀಗ ಬಾರಿಸ್ತಾ ಇದ್ದೇನೆ ನೋಡಿ. ನೋಡಿ ಥ್ಯಾಂಕ್ ಯು. ಒಂದು ಮಣ್ಣಿನ ಕಲೆ ನೋಡಿ, ಮಣ್ಣಲ್ಲಿ ಮಾಡಿದ ಕಲೆ ನೋಡಿ. ನೋಡಿ ಮಣ್ಣಲ್ಲಿ ಮಾಡಿದ ಕೆತ್ತನೆ ಅಂದರೆ ಮೊದಲ ಕಾಲದಲ್ಲಿ ಸುಣ್ಣ ಮತ್ತು ಮಣ್ಣು ಹಾಕಿ ಮಾಡಿದ್ದಿರ್ಬೋದು ನೋಡಿ. ಇದು ಬರೀ ಮಣ್ಣಲ್ಲಿ ಮಾಡಿದ್ದಕ್ಕೆ ನೋಡಿ, ಕಾಣ್ತಾ ಇದೆ ಮಣ್ಣಲ್ಲಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಮಣ್ಣಲ್ಲಿ. ಇದು ರಾಜಸ್ಥಾನದಲ್ಲಿರೋ ಒಂದು ಯಶವಂತ್ ಥರ ಎನ್ನುವ ಒಂದು ಸರ್ ನೋಡ್ಲಿಕ್ಕೆ ನಮಗೆ ತಾಜ್ ಮಹಲ್ನಾಗೆ ಕಾಣ್ತಾ ಉಂಟು. ಒಂದು ದೇವಸ್ಥಾನ ನೋಡಿ, ಇದು ಯಶವಂತ್ ಥರ ಅಂತೇಳಿ. ಯಶವಂತ್ ಥರ ಒಂದು ಎತ್ತರವಾದ ಪ್ರದೇಶದಲ್ಲಿದೆ ನೋಡಿ. ಇದು ಎದುರಿನ ಸೀನರಿಗಳೆಲ್ಲ ಬಹಳ ಚೆಂದಾಗಿ ಕಾಣ್ತಾ ನೋಡಿ. ಈಗ ಬಿಸಿಲು ಚೆನ್ನಾಗಿ ಹೊಡಿತಾ ಇದೆ ನೋಡಿ ಇದಕ್ಕೆ. ಇದು ಯಶವಂತ್ ಥರ ಅಂತೇಳಿ ಒಂದು ದೇವಸ್ಥಾನ, ರಾಜಸ್ಥಾನದಲ್ಲಿರೋ ಒಂದು ದೇವಸ್ಥಾನ. ಭಾಳ ಚೆನ್ನಾಗಿದೆ ನೋಡಿ. ಭಾರಿ ಹಳೆಯ ಕಟ್ಟಡ ಆಗಿರ್ಬೋದು, ಆದರೆ ಈಗ ನೋಡಿ ಎಷ್ಟು ಚೆಂದ ಕಾಣ್ತಾ ಉಂಟು ನೋಡಿ. ಈಗಲೂ ನೋಡಿ ಇದರ ಸುತ್ತ ಪರಿಸರವನ್ನು ನಾನು ನಿಮಗೆ ತೋರಿಸ್ತಿದ್ದೇನೆ. ಇದರ ಮುಂದೆ ಹೋದರೆ ಇಡೀ ರಾಜಸ್ಥಾನವೇ ಕಾಣ್ತದೆ ಹೆಚ್ಚು ನಿಮಿಷ ಕಾಣ್ತದೆ. ಅಂದರೆ ಬಿಸಿಲಿಗೆ ಈಗ ಯಾವುದು ಕಾಣುವುದಿಲ್ಲ ನೋಡಿ. ಮುಂದೆ ನಾನು ತೋರಿಸಿದ್ದೆ ನೋಡಿ. ಇದು ನೋಡಿ, ಇದು ಇಡೀ ರಾಜಸ್ಥಾನವೇ ಕಾಣ್ತಾ ಇದೆ ನೋಡಿ. ಮುಂದೆ ಒಂದು ಗುಡ್ಡೆಯಲ್ಲಿ ನೋಡಿದರೆ ನಾವು ಆಗ ನೋಡಿದ ದೇವಸ್ಥಾನ ಕಾಣ್ತಾ ಉಂಟು ನೋಡಿ. ಸರಿ ಬಿಸಿಲಿಗೆ ಕಾಣೋದಿಲ್ಲ ನೋಡಿ. ಈ ದೇವಸ್ಥಾನದ ಹಿಂಬದಿಯಲ್ಲಿ ನೋಡಿ ಒಂದು ಬೋರ್ಡ್ ಮತ್ತು ದೀಯಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ನಿಮಗೆ ಒಂದು ದೇವಸ್ಥಾನ ತೋರಿಸಿದೆಯಲ್ಲ, ಅದರ ಒಳಗೆ ನೋಡಿ ಇಲ್ಲಿ ಮಾರ್ಬಲ್. ಮೇರಮ್ಗಢ್ ಇಲ್ಲಿಯ ಜೋಧ್ಪುರಿನ ಮೇರಮ್ಗಢಿನ
ಒಂದು ಪೋರ್ಟ್ ನೋಡಿ, ಒಂದು ಪೋರ್ಟ್. ನಾನು ಮೇಲೆ ತೋರಿಸ್ತೇನೆ ಒಳಗೆ ಹೋಗಿ ಆಗೋದಿದ್ರೆ. ನೋಡಿ ಮೇರಮ್ಗಢ ಪೋರ್ಟ್ ಜೋಧ್ಪುರಲ್ಲಿ. ಪೋರ್ಟಿಂದ ಮೇಲಿಂದ ಕಾಣೋ ದೃಶ್ಯ ನೋಡಿ. ಎಲ್ಲ ಪೋರ್ಟಿನ ಮೇಲುವಾಗ ಕಾಣುವಂಥ ದೃಶ್ಯ. ಇದರ ಮೇಲಿನ ಒಂದು ದೃಶ್ಯ ನೋಡಿ. ಇದೀಗ 12ನೇ ಫ್ಲೋರಿನ ಮೇಲೆ ಕೆತ್ತನೆಗಳನ್ನು ನಿಮ್ಮಲ್ಲಿ ನಿಮಗೆ ತೋರಿಸಿದ್ದೇನೆ. ಇಲ್ಲಿ ಮುಂಡಸ್ ಕಟ್ಟುವ ಸ್ಟೈಲ್ ನೋಡಿ, ರಾಜಸ್ಥಾನಿ ಮುಂಡಸ್ ನೋಡಿ. ಇಷ್ಟು ಉದ್ದ ಇರ್ತದೆ, ಇಷ್ಟು ಉದ್ದದನ್ನು ಮುಂಡಸ್ ಕಟ್ಟಿ ಇಷ್ಟು ನೋಡಿ. ನೀವು ರಾಜಸ್ಥಾನದವರ ಮುಂಡಸನ್ನು ನೋಡಿರ್ಬೋದು. ಅದ್ಭುತವಾದ ಕೆತ್ತನೆಗಳು ನೋಡಿ. 12ನೇ ಫ್ಲೋರಿನ ಮೇಲೆ ಇದು. ಜೋಧ್ಪುರಲ್ಲಿ, ರಾಜಸ್ಥಾನದ ಜೋಧ್ಪುರದಲ್ಲಿ ನಾವಿದ್ದೇವೆ ಈಗ ನೋಡಿ. ಇದು 12ನೇ ಫ್ಲೋರಿನ ಮೇಲೆ ನೋಡಿ. ಇದರಲ್ಲಿ ನಿಮಗೆ ಏನು ವಿಶೇಷ ಉಂಟಂತ ಕಾಣ್ಬೋದು ನೋಡಿ. ಇದು ಒಂದೊಂದು ಜಾತಿಯ ಕಲ್ಲು, ಬೇರೆ ಸುಮಾರು ಜಾತಿಯ ಕಲ್ಲುಂಟು ನೋಡಿ ಇದರಲ್ಲಿ. ಈ ಕಲ್ಲನ್ನು ಉಜ್ಜಿ ನೋಡಿ, ಅಲ್ಲಿ ಒಂದು ಚಿತ್ರ ಮಾಡಿದ್ದಾರೆ ನೋಡಿ. ಅದು ಒರಿಜಿನಲ್ ಕಲ್ಲನ್ನು ಉಜ್ಜಿ ಮಾಡಿದಂಥ ಆರ್ಟ್ ವರ್ಕ್ ನೋಡಿ. ಅದು ನಮ್ಮ ಪೈಂಟ್ ಎಲ್ಲ ಏನಲ್ಲ, ಬರೀ ಕಲ್ಲು ಉಜ್ಜಿ ಮಾಡಿದಂಥ ಆರ್ಟ್ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಈಟಿ ಆಯುಧ ನೋಡಿ, ರಾಜನ ಕಾಲದಲ್ಲಿರುವಂಥ ಈಟಿ ಆಯುಧಗಳು ನೋಡಿ. ಇದೊಂದು ನೋಡಿ ಚಿನ್ನದ ಕೋವಿ ನೋಡಿ, ಚಿನ್ನದ ಕೋವಿ ನೋಡಿ. ಆಯುಧಗಳು ಇದರಲ್ಲಿ ನೋಡಿ, ಅದರ ಹಿಡಿಯಲ್ಲ, ಕೆಲವೆಲ್ಲ ಚಿನ್ನದ್ದು ನೋಡಿ. ಚಿನ್ನದ ಹಿಡಿ. ಇದು ರಾಜನ ಬೆಡ್ರೂಮ್ ನೋಡಿ. ಈ ಥರದ ಬೆಡ್ರೂಮ್ ನಿಮಗಿದ್ರೆ ಹೇಗೆ ಅನಿಸ್ಬೋದು ನೋಡಿ. ನೋಡಿ ರಾಜನ ಬೆಡ್ರೂಮ್. ನೋಡಿ ರಾಜನ ಬೆಡ್ರೂಮ್ ನೋಡಿ. ಸೇವಾರಾಮ್ ಎಂಬವರು ಒಂದು ಕೈಮಗ್ಗದಲ್ಲಿ ನೋಡಿ ಒಂದು ಮ್ಯಾಟ್ ಮಾಡ್ತಾ ಇದ್ದಾರೆ. ಓ ಮ್ಯಾಟ್ ದಿ ಕೈ, ಮ್ಯಾಟ್ ದಿ ಕೈ
ನೋಡಿ. ನೋಡಿ ಈ ಥರದ ಮ್ಯಾಟ್ ಮಾಡ್ತಾ ಇದ್ದಾರೆ. ಈ ಥರದ ಮ್ಯಾಟ್ ನೋಡಿ ಈಗ ಇದರಲ್ಲಿ ಮಾಡ್ತಿದ್ದಾರೆ ನೋಡಿ. ಇದಕ್ಕೆ ಅವರಿಗೆ 5 ದಿವಸ ಬೇಕಂತೆ ಈ ಮ್ಯಾಟ್ ಮಾಡಲಿಕ್ಕೆ. ನೋಡಿ ಅವರು ಮ್ಯಾಟ್ ಮಾಡೋದು ನೋಡಿ, ನೂಲಿನಿಂದ ನೇಯ್ದು ಮ್ಯಾಟ್ ಮಾಡ್ತಾ ಇದ್ದಾರೆ. ಇದು ಕೂಡ ಇದೆ ಈ ಅರಮನೆ ಒಳಗೆ ಒಂದು ಶಾಪಿಂಗ್ ಮಾಲ್ ಇದೆ. ಇದರಲ್ಲಿ ಈಗ ಮಾಡುವ ಒಂದು ಕಾರ್ಯಕ್ರಮವನ್ನು ನಿಮಗೆ ತೋರಿಸಿದ್ದೆ ನೋಡಿ. ನೋಡಿ ಕೈಯಲ್ಲಿ ಮಾಡುವ ಒಂದು ಕಾರ್ಯಕ್ರಮ ಇದು. ನೋಡಿ ಇದು 5 ದಿವಸ ಬೇಕಂತ ಇದಕ್ಕೆ. 5 ದಿವಸ ನಾನು ಆಗ ತೋರಿಸಿದೆಯಲ್ಲ ಆ ಮ್ಯಾಟ್ ಮಾಡಲಿಕ್ಕೆ 5 ದಿವಸ ಬೇಕು. 5 ದಿವಸ ಅಂದರೆ 3000 ರೂಪಾಯಿ ಚಾರ್ಜ್ ಆಗ್ತಾರೆ ಅಂತ ಇದಕ್ಕೆ. ನೋಡಿ ಕೆಲಸ ನೋಡಿ, ಕೈಯಿಂದ ಮಾಡುವಂಥ ಕೆಲಸ ಎಲ್ಲ ಹ್ಯಾಂಡ್ಲೂಮ್. ಶಾಪಿಂಗ್ ಮಾಲ್ ಇದೆ. ಶಾಪಿಂಗ್ ಮಾಲ್ನೊಳಗೆ ಇದನ್ನು ಮಾಡಿಕೊಡ್ತಾ ಇದ್ದಾರೆ. मारो प्यारो राजस था। ಕ್ಲಬ್ ಮಹೇಂದ್ರದಲ್ಲಿ ಇಂದಿನ ರಾತ್ರಿಯ ಊಟ. ಊಟದ ಐಟಮ್ಗಳು, ಇಂದಿನ ರಾತ್ರಿಯ ಮೆನು. ನೋಡಿ ಇದು ಗೋಲ್ಡನ್ ಫೋರ್ಟ್. living fort. ಜೈಸಲ್ಮೇರ್. This is the living fort. 4,000 local public. They are living inside. उस 4,000 लोग में 2 ही कास्ट है, 80% ब्राह्मण्स, 20% वॉरियर्स. और इसके अंदर में more than 50 hotels, more than 50 restaurant, more than 350 shops. ನೋಡಿ ಇವರು ನಮ್ಮ ಗೈಡ್.
ನೋಡಿ ಇವರು ನಮ್ಮ गैड। हेलो जी, आपका नाम क्या है? नमस्ते, संदीप नाम है मेरा। ನೋಡಿ ನಮ್ಮ गाइड लोकल गाइड हूँ जैसलमेर का। आपको जैसलमेर का भ्रमण करवा रहा हूँ। ये गोल्डन फोर्ट है। गोल्डन फोर्ट क्यों कहा जाता है? जैसलमेर के अंदर में 3 टाइप के स्टोन है। फर्स्ट है सैंड स्टोन, एक नेचुरल कलर है येलो, सूर्य की किरणें पड़ती है तो गोल्डन शाइन देता है, इसलिए इस सिटी को गोल्डन सिटी और इस फोर्ट को भी गोल्डन फोर्ट कहा जाता है। ನೋಡಿ ಒಟ್ಟಿಗೆ ಇದರ ಒಳಗಿಂದ ತೋರಿಸ್ತೇನೆ। ಒಂದು 50-60 ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ, ಒಂದು 340 ಶಾಪ್ ಇದೆ ಅಂತೆ। ಅಂದರೆ ರಾಜ ಎಲ್ಲ ಈಗ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ಇದನ್ನು ನೋಡಿ। से इस गेट को बनवाया गया है और ये पार्ट आपको हमेशा ठंडा इसीलिए मिलता है कि वो विंड का डायरेक्शन उस तरफ में है। ओके, सैंडस्टोन जितना ज़्यादा यूज़ करोगे स्लिपरी और शाइनी होता जाएगा, यहाँ पर पड़ा रहेगा धीमे धीमे ब्लैकिश होता रहेगा, उसको वापस आप ಅರಮನೆ ಒಳಗೆ ಮಾರ್ಕೆಟ್ ಅಲ್ಲಿ ಸುಮಾರು ಒಂದು 300 ಶಾಪ್ ಇದೆ ಅಂತೆ, ಒಂದು 10-60 ಹೋಟೆಲ್ ಇದೆ, ಎಲ್ಲ ಅರಮನೆ ಒಳಗೆ। ಗೋಲ್ಡನ್ ಫೋರ್ಟ್ ಈ ಫೋರ್ಟಿನೊಳಗೆ 8 ಜೈನ ಮಂದಿರಗಳಿವೆ, ಅದರಲ್ಲಿ ಒಂದು ಮಂದಿರ ಇದು। 8 ಜೈನ ಮಂದಿರಗಳು ಪ್ರಸಿದ್ಧಿ ಪಡೆದಂತಹ। ತಿರುಗಿ ನೋಡೋಣ, ತಿರುಗಲಿ। ನೋಡಿ ಇದು ಜೈನ್ ಟೆಂಪಲ್ನ ಒಳಗಡೆ ನೋಡಿ, ಫೋರ್ಟಿನೊಳಗೆ ಒಂದು ಜೈನ್ ಟೆಂಪಲ್ ಇದೆ, ಅದರ ಒಳಗಿನ ಮುಖಮಂಟಪವನ್ನು ತೋರಿಸಿದ್ದೆ ನಾನು। ಮುಖಮಂಟಪ ನೋಡಿ, गोल्डन फोर्ट के अंदर में लिविंग एरिया जो कि ब्राह्मण एरिया है, उसके अंदर में टेम्पल बने हुए हैं जो कि जैन टेम्पल है। जैन 2 है, दिगंबर और श्वेतांबर। ये श्वेतांबर जैनों के 23वें तीर्थंकर मूल नायक पार्श्वनाथ जी का टेम्पल है और इसी के अंदर में 4 टेम्पल और भी है, संभवनाथ, शांतिनाथ, शीतलनाथ और कुंतुनाथ। 2 टेम्पल उस तरफ में है, आदिनाथ और चंद्र प्रभु स्वामी। बाकी के टोटल 7 टेम्पल के अंदर में जैनिज्म की 6666 स्टैच्यूज है। इन स्टैच्यूज के साथ में ही उतनी ही हिंदू धर्म की भी स्टैच्यूज है, जो कि भगवान विष्णु, शिव, गणेशा, इन सब की मूर्तियां हैं। देवी देवता सभी है इनके अंदर में। पर ये टेम्पल यहाँ पर कैसे है, इससे पहले सिटी 18 किलोमीटर दूर लौद्रवा में हुआ करती थी। ये टेम्पल सभी वहाँ थे, उसके बाद में यहाँ पर शिफ्ट किए गए क्योंकि जैनिज्म
ये सब बिजनेसमैन थे और वहाँ पर आते थे बिजनेस करने के लिए। राजा ने इनको सिक्योरिटी के रूप में इनसाइड द फोर्ट टेंपल बनाने की परमिशन दी है और ये टेंपल पर ನೋಡಿ ಪೋರ್ಟಿನೊಳಗೆ ಒಂದು ಹೋಟೆಲ್ ಬಂದಿದ್ದೇವೆ ನಾವೀಗ ಹೋಟೆಲಲ್ಲಿದ್ದೇವೆ ಪೋರ್ಟಿನೊಳಗೆ ನೋಡಿ ಪೋರ್ಟಿನೊಳಗೆ ಒಂದು ಹೋಟೆಲ್ ಪೋರ್ಟ್ನೊಳಗೆ ಪೋರ್ಟಿನೊಳಗಿಂದ ಹೋಟೆಲ್ನೊಳಗಿಂದ ಕಾಣುವ ವ್ಯೂ ನೋಡಿ। अगेन नमस्ते। ये पूरा सिटी है और इस फोर्ट की आड़ में सिटी को बसाया गया है। विंड के डायरेक्शन के हिसाब से अगर देखा जाए तो यहाँ पर धूल भरी आंधियाँ होती थी और उस कारण से घरों को नुकसान न पहुँचे, इसलिए किले की आड़ में सिटी को बसाया गया है। ಮರದಿಂದ ಮಾಡಿದ ಸೀಲಿ 3 ವರ್ಷ ಹಳೆಯದು, ಈಗಲೂ ಅದೇ ರೀತಿ ಇದೆ ನೋಡಿ, ಮರದಿಂದ ಮಾಡಿದ ಸೀಲಿ। तो नहीं वो ಈ ಪೋರ್ಟಿನ ಒಳಗೆ ಸುಮಾರು 3.5 ಕಿಲೋಮೀಟರ್ ವಿಸ್ತೀರ್ಣ ಇದೆ ಅಂತೆ। ಎಲ್ಲ ಶಾಪಿಂಗ್ ಹೋಟೆಲ್ ಎಲ್ಲ ಇದರಲ್ಲಿ ಹಳೆಯ ಬಿಲ್ಡಿಂಗ್ ಅನ್ನು ಈಗ ಮಾರ್ಪಾಡು ಮಾಡಿದ್ದಾರೆ। ನೋಡಿ ಇದೊಂದು ಹಳೆಯ ಹವೇಲಿ ಅಂದರೆ ಇದರ ವಿಶೇಷತೆ ನೋಡಿ, ಇಲ್ಲಿ ಎಲ್ಲ ಮನೆಗಳಿಗೆ ಈ ನೀವು ಇದರ ಮುಂದೆ ಕಾಣಬಹುದು ಆರ್ಟ್ ವರ್ಕ್, ಈ ಆರ್ಟ್ ವರ್ಕ್ ಎಲ್ಲದಕ್ಕಿರ್ತದೆ ನೋಡಿ। ಅದರಲ್ಲಿ ಒಂದು ಕಿಟಕಿಯಾಗಿ ಇದ್ದ ಅದರಲ್ಲಿ ಬಾಗಿಲುಗಳು ಕಾಣ್ತದೆ। ಅಂದರೆ ಇದರ ವಿಶೇಷ ಅಂದರೆ ಆಚೆ ಬಾಗಿಲಿಂದ ಬೆಳಕು ಬಂದು ಈಚೆ ಬಾಗಿಲು ಕಿಟಕಿಯಲ್ಲಿ ಒಳಗೆ ಪಾಸಾಗಿದ್ದರೆ ಕರೆಂಟ್ ಇಲ್ಲ, ಈ ಬೆಳಕು ಪಾಸಾಗಿಯೇ ಇದಕ್ಕೆ ಸೂರ್ಯನ ಪ್ರಕಾಶದಿಂದಲೇ ಒಳಗೆ ಬೆಳಕು ಬರ್ತದೆ ಅಂತ ಒಂದು ವಿಶೇಷತೆಯನ್ನು ಹೊಂದಿರುವಂಥ ಬಿಲ್ಡಿಂಗ್ ಇದು। ಇದರ ಕಿಟಕಿ ನೋಡಿ ಎಲ್ಲ ಈ ರಾಜಸ್ಥಾನದಲ್ಲಿ ವಿಶೇಷ ಅಂದರೆ ಇದೆ, ಈ ಕಿಟಕಿಗಳು ನೋಡಿ ಅದರಲ್ಲಿ ಒಂದೊಂದು ಆರ್ಟ್ ವರ್ಕ್ ಇದೆ ನೋಡಿ। ಅದರ ಸಾಧಾರಣ ಒಂದೊಂದು ಕಿಟಕಿಗೆ ಸಾಧಾರಣ ಒಂದು 20 ಲಕ್ಷ ರೂಪಾಯಿ ಮುಗಿತೆ ಅಂತ, ಈಗಿನ 20-30 ಲಕ್ಷ ಮುಗಿತೆ ಒಂದೊಂದು ಕಿಟಕಿಗಳಿಗೆ ನೋಡಿ ವರ್ಕ್। ಅಂದರೆ ಈಗಲೂ ಇದನ್ನು ಮಾಡುವವರಿದ್ದಾರೆ ಎಲ್ಲ ಮನೆಗಳಿಗೂ। ಇಲ್ಲಿ ವಿಶೇಷ ಅಂದರೆ ಈ ರೀತಿ ಹಿಂಬದಿಂದ ಏನಿದೆ ಎದುರುಗಡೆ ಈ ರೀತಿ ಮಾಡಿರ್ತಾರೆ, ಅಂದರೆ ಒಂದೊಂದು ಮನೆಗೆ ಒಂದು 75ರಿಂದ 1 ಕೋಟಿಯಷ್ಟು ಖರ್ಚು ಮಾಡಿರ್ತಾರೆ ಒಂದೊಂದು ಮನೆಗಳಿಗೆ ಇಂಥ ಈ ಒಂದು ವರ್ಕ್ಗಳಿಗೆ। ಇದೊಂದು ರಾಜಸ್ಥಾನ ನೋಡಿ, ನೋಡುವಾಗ ಗೊತ್ತಾಗ್ತದೆ ಇದು ರಾಜಸ್ಥಾನದ ಆರ್ಟ್ ವರ್ಕ್ ಅಂತೇಳಿ ನೋಡಿ। ಕೆತ್ತನೆ ಅಂದರೆ ನೋಡಿ ಭಾರಿ ಚಂದದ ಕೆತ್ತನೆ। Desert Jeep Drive. Desert Jeep Drive. Sam Desert ಅಲ್ಲಿ
Safari. Sam Desert. Sam Position.
ಮಹಾರಾಜ ತಾಲಿಗೆ ರೆಡಿ ಆಗ್ತಾ ಇದೆ ನೋಡಿ. ಮಹಾರಾಜ ತಾಲಿಗೆ ಇಲ್ಲಿ 3,500 ರೂಪಾಯಿ ಕೊಟ್ಟರೆ ಮಹಾರಾಜ ತಾಲಿ.